ದಿನ ಜೆಪಿಸಿಯನ್ನ ಕೂಡ ಬಳಸಿಕೊಂಡು ಅಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೂ ಕೂಡ ಅಚ್ಚರಿ ಇಲ್ಲ. ಈಗ ಆಲ್ರೆಡಿ ಜೆಪಿಸಿ ಬಂದಾಗ ಹೇಳಬಿಟ್ರು ಕಾಂಗ್ರೆಸ್ನ ನಾಯಕರು, ಅದು ಜೆಪಿಸಿ ಅಲ್ಲ ಬಿಜೆಪಿಯದ್ದೇ ಒಂದು ನಿಯೋಗ ಅದು ಅಂತ ಹೇಳಿ. ಸಂಕೀರ್ತ ಅವರೇ, ಈಗ ನೋಡಿ, ಕಾಂಗ್ರೆಸ್ ಅವರಿಗೆ ಸರ್ಕಾರದ ಆಡಳಿತ ಯಂತ್ರ ಆಮೇಲೆ ಕಾನೂನು ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ. ಅದನ್ನ ಉದಾಹರಣೆ ಜಮೀರ್ ಅವರು ಇದನ್ನ ನಾವು ಒಪ್ಪೋದೇ ಇಲ್ಲ ಅಂತ ಹೇಳಿದ್ರು. ಅಷ್ಟು ಉದ್ದಟತನದ ಒಂದು ಹೇಳಿಕೆಗಳನ್ನ ಕಾಂಗ್ರೆಸ್ ಪಕ್ಷದವ್ರು ಕೊಡ್ತಿದ್ದಾರೆ. ಏನನ್ನ ಅವರ ಸಿದ್ಧಾಂತವನ್ನ ಅಥವಾ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನ ಏನ್ ಹೇಳಬೇಕು ಅದನ್ನ ಜಮೀರ್ ಮುಖಾಂತರ ಅವರು ಬಹಳ ತುಂಬಾ ಚಾಕಚಕ್ಯತೆಯಿಂದ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಈಗ ವಕ್ಫು ಅಷ್ಟೇ ಅವರ ಒಂದು ಸಿದ್ಧಾಂತದ ಒಂದು ಭಾಗ ಆಗಿತ್ತು. ಇದನ್ನೆಲ್ಲವನ್ನು ಒಂದು ಯಾವುದೋ ಒಂದು ಕೋಮಿನ ಓಲೈಕೆಗೋಸ್ಕರ ಅದನ್ನೆಲ್ಲ ಮಾಡಿದ್ರು, ಅದನ್ನ ಜಮೀರ್ ಅವ್ರ ಮುಖಾಂತರ ಮಾಡಿದ್ರು. ನಾನು ಹೇಳ್ತಿರೋಂಥದ್ದು, ಇವಾಗ ನಮ್ಮ ಒಂದು ಸಂವಿಧಾನದಲ್ಲಿ ಇರುವಂತ ಒಂದು ಅವಕಾಶದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸದಸ್ಯರು ಇಲ್ಲಿ ಬಹುಶಃ ಕರ್ನಾಟಕದಿಂದ ನಾಸಿರ್ ಹುಸೇನ್ ಅವರು ಇದ್ದಾರೆ ಅನ್ಸುತ್ತೆ. ಇವಾಗ ಅವರು ಅದರ ಒಂದು ಭಾಗದಾಗಿ ಇದ್ದಾರೆ. ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದನ್ನೇ ನೀವು ಒಪ್ಪಲ್ಲ ಅಂತ ಆದ್ರೆ ಆಗ ನಿಮ್ಗೇನು ಒಂದು ಪರ್ಯಾಯ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸ್ಕೊಡಕ್ಕಾಗತ್ತಾ ಅಥವಾ ಪರ್ಯಾಯ ಸರ್ಕಾರದ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ಕಾಂಗ್ರೆಸ್ ಅವರ ವಾದನ ಏನು ಅನ್ನೋದನ್ನ ಬಹುಶಃ ಅವರೇ ಅದನ್ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಸೊ ಈ ರೀತಿ ಇದ್ದಾಗ ಇದೊಂದು ಪಿಡುಗು. ಎಲ್ಲಾರ ಬಡವರ ಆಸ್ತಿಗಳಿಗೆ ಶಾಸಕರ ಆಸ್ತಿನೇ ಬಿಟ್ಟಿಲ್ಲ, ಶಾಸಕರ ಆಸ್ತಿಯ ಪಾಣಿಗಳನ್ನೇ ಅವರು ಬದಲಾವಣೆಗಳನ್ನ ಮಾಡಿದ್ದಾರೆ. ಆತರ ಧಾರ್ಮಿಕ ಮಠಗಳು ಮತ್ತೆ ದೇವಸ್ಥಾನಗಳ ಆಸ್ತಿಯನ್ನೇ ಬದಲಾವಣೆ ಮಾಡಿದಿರುವಂತವ್ರು ಪಾಪ ಯಾರೋ ಬಡ ರೈತಂದು ಅವ್ನ ಏನ್ ಮಾಡಕ್ ಹೋಗ್ತಾರೆ ಯಾರು ಅಲ್ಲ. ಈಗ ಎಲ್ಲಾರು ಪಾಣಿಗಳನ್ನ ಏನು ದಿನ ಅದನ್ನ ಡಾಕ್ಯುಮೆಂಟ್ ನೋಡ್ತೀವ? ಇಲ್ಲ, ನೋಡಲ್ಲ. ಈಗ ಇದೊಂದು ಸರ್ಪ್ರೈಸ್ ಆಗಿ ಬರುತ್ತೆ. ತಮಿಳುನಾಡಲ್ಲಿ ಆಗದಂತೆ ರೀತಿನೇ ಕರ್ನಾಟಕದಲ್ಲೂ ಆಗ್ತಿದೆ. ಸೊ ಈ ರೀತಿ ಇದ್ದಾಗ ಸರ್ಕಾರ ಒಂದು ಇದನ್ನ ಬೇಕು ಅಂತಾನೆ ಮಾಡ್ತಾ ಇದೆ. ಇದನ್ನ ಒಂದು ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ಓಲೈಸಕ್ಕೋಸ್ಕರ ಅಥವಾ ಅವರ ಒಂದು ಅಜೆಂಡಾವನ್ನ ಪಾಸ್ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದೆ. ಆಮೇಲೆ ಮೀಟಿಂಗ್ ಅಲ್ಲಿ, ಐ ಥಿಂಕ್ ಡಿಸ್ಟ್ರಿಕ್ಟ್ ಮೀಟಿಂಗ್ ಅಲ್ಲಿ ಜಮೀರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಈ ಒಂದು ಸಭೆಯನ್ನ ಕರೆದು ನೀವು ವಕ್ಫ್ ಆಸ್ತಿಯಲ್ಲಿ ಏನು ತಿದ್ದುಪಡಿಯನ್ನ ಮಾಡಬೇಕು, ಯಾರ್ಯಾರು ಇದನ್ನ ಪಾಣಿಗಳನ್ನ ಖಾತೆಗಳನ್ನ ಬದಲಾವಣೆ ಮಾಡಬೇಕು ಅದನ್ನ ಮಾಡಬೇಕು ಅಂತಿದೆ. ಸೊ ಇದೆಲ್ಲವನ್ನು ಸೇರಿ ಕಲೆಕ್ಟಿವ್ ಆಗಿ ಒಂದು ರಿಪೋರ್ಟ್ ಜೆಪಿಸಿ ಮೂಲಕ ಪಾರ್ಲಿಮೆಂಟ್ಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿಯ ಕಾನೂನನ್ನ ಮಾಡಬೇಕು ಅನ್ನೋದು ಅಲ್ಲಿ ನಿರ್ಣಯ ಆಗುತ್ತೆ. ಆದ್ರೆ ವಿಪರ್ಯಾಸ ಅಂದ್ರೆ ನಾನು ಈಗಲೂ ಹೇಳ್ತಿರುವಂತದ್ದು, ಆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನೇ ಕಾಂಗ್ರೆಸ್ ಅವರು ಒಪ್ಪಕ್ಕೆ ತಯಾರಿಲ್ಲ. ಅದನ್ನ ಬಿಜೆಪಿ ಅಂತ ಒಂದು ಬಣ್ಣ ಕಟ್ಟಕ್ ಮಾಡ್ತಾರೆ. ಆಗ ನಾಸಿರ್ ಹುಸೇನ್ ಬಿಜೆಪಿಯಿಂದ ಆಯ್ಕೆ ಆಗಿರ್ಬೇಕು ಅಂತ ಅನ್ಸುತ್ತೆ. ಒಂದು ಹಾಸ್ಯಾಸ್ಪದ ವಿಷಯಗಳನ್ನ ಅವರೇ ಮುನ್ನೆಲೆಗೆ ತರ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಇದ್ದಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಅವಕಾಶ ಇದೆ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಅದನ್ನ ನಾವು ಮಾಡ್ತಾ ಇದೀವಿ. ಅದನ್ನೂ ಒಪ್ಪದೇ ಇರುವಂತ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಅವರೆಲ್ಲ ಹೋಗಿದ್ದಾರೆ ಅಂದ್ರೆ ಬೌದ್ಧಿಕವಾಗಿ ಅವರು ದಿವಾಳಿಯಾಗಿ ಅವ್ರ ಹತ್ರ ವಿಷಯಗಳಿಲ್ಲದೆ ಈ ರೀತಿಯ ಒಂದು ಡೈವರ್ಷನ್ ವಿಷಯಗಳನ್ನ ತಗೊಂಡ್ಬಂದು ಮುಂದೆ ಬಿಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಈಗಷ್ಟೇ ರಾಜುಗೌಡ್ರೆ ನೋಡಿ, ಇವತ್ತು ಮುಖ್ಯಮಂತ್ರಿಗಳು ಒಂದ್ ಸಭೆ ಕೂಡ ನಡೆಸಿದ್ರು. ಅಲ್ಲಿ ಸಚಿವರಿಗೆ ಶಾಸಕರಿಗೆ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರಂತೆ. ನೋಡಿ, ಬಿಜೆಪಿಯ ವಾದಗಳೇನಿದೆ ವಿಚಾರದಲ್ಲಿ ಇರಬಹುದು, ಬೇರೆ ವಿಚಾರದಲ್ಲಿ ಅದ್ರ ಬಗ್ಗೆ ಒಂದು ಗಮನ ಇಡಿ, ಮಾತನಾಡುವಾಗ ಸೂಕ್ಷ್ಮವಾಗಿ ನೀವು ಅದಕ್ಕೆ ಉತ್ತರ ಕೊಡಿ. ಅದರ ಜೊತೆಯಲ್ಲಿ ಈ ವಿಚಾರ ಕೂಡ ಹಿಂಗೆ ಆಫರ್ಗಳು ಬರ್ತಿದೆ, ನೀವು ಜೋಪಾನವಾಗಿರಿ. ಮುಖ್ಯಮಂತ್ರಿಗಳು ಮತ್ತೆ ರಿಪೀಟ್ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ. ಈ ರಾಜ್ಯ ಸರ್ಕಾರ ಏನಾಗಿದೆ ನೋಡಿ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾನೆ ಹೋಗ್ತಾ ಇದ್ದಾರೆ. ನಮ್ಗೆ ಇಡಿ ಬೆಳೆಸ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಬೆಳೆಸ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಒಂದು 3-4 ತಿಂಗಳಲ್ಲಿ ನಡೆದಂಥ ಘಟನೆಗಳನ್ನ ಅವಲೋಕನ ಮಾಡೋಣ. ಈ ಮುನ್ರತ್ನವ್ರ ಮೇಲೆ ಕೇಸ್ ಆಗುತ್ತೆ, ಕೇಸ್ ಆಗಿದ ತಕ್ಷಣ ನೈಟ್ ಅಂಡ್ ನೈಟ್ ಅರೆಸ್ಟ್ ಮಾಡ್ತೀರಿ, ಅವ್ರನ್ನ ಜೈಲಿಗೆ ಕಳಿಸ್ಕೊಡ್ತೀರಿ, ಕೇಸ್ ಮೇಲೆ ಕೇಸ್ ಪೈಲಪ್ ಆಗ್ತವೆ. ಇದೇ ರೀತಿ ಪ್ರಕರಣ ನಿಮ್ಮ ಕಾಂಗ್ರೆಸ್ MLA ವಿನಯ್ ಕುಲಕರ್ಣಿ ಮೇಲೆ ಒಂದು ರೈತ ಹೆಣ್ಣುಮಗಳು ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿ 3 ದಿನ 4 ದಿನ ಸುದ್ದಿ ಮಾಡಿ FIR ಮಾಡಿಸಿ ಇವತ್ತು ಅರೆಸ್ಟ್ ಮಾಡಕ್ಕಾಗಿಲ್ಲ. ಕ್ರಿಮಿನಲ್ ಕೇಸ್, ಅದು ರೇಪ್ ಕೇಸ್ ಕೊಡ್ತಾರೆ. ರೇಪ್ ಕೇಸ್ ಆದ್ರೂ ಅರೆಸ್ಟ್ ಮಾಡಿಲ್ಲ. ನಿಮ್ಮ MLAಗಳು ಅಧಿಕಾರ ದುರುಪಯೋಗ ಪಡಿಸ್ಕೋತಾವ್ರೋ ಇಲ್ವೋ ಅನ್ನೋದನ್ನ ನೀವೊಂದ್ಸತಿ ಜನತೆಗೆ ಸ್ಪಷ್ಟ ಮಾಡ್ಬಿಡಿ. ಅಲ್ಲಿಂದ ಆಚೆಗೆ ನಿಮ್ಮ ವಿರುದ್ಧ ಸರ್ಕಾರದಲ್ಲಿ ಮಾಡ್ತಾ ಇರೋ ಹಗರಣಗಳ ವಿರುದ್ಧ ಯಾರಾನು ಹೋರಾಟ ಕೇಳಿದ್ರೆ ಸಾಯಿ ಕೃಷ್ಣ ಆತನ ಮೇಲೆ ಗಡಿಪಾರ್ ಮಾಡಿ ಅಂತೇಳಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಲಕ್ಷ್ಮಣ್ ನಿಮ್ ಪಕ್ಷದವರು. ಕೊಟ್ಟಿದ ತಕ್ಷಣ FIR ಆಗ್ತವೆ. ಜನಸಾಮಾನ್ಯ ಕಂಪ್ಲೇಂಟ್ ಕೊಟ್ರೆ FIR ಆಗಲ್ಲ. ನಿಮ್ಮ ಸರ್ಕಾರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ವ್ಯವಸ್ಥೆನ ತಮ್ಮ ಕಂಟ್ರೋಲ್ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದ್ರೆ ಜನ ಸುಮ್ಮನೆ ಕೂತಿಲ್ಲ. ನೀವೇನ್ ಮಾಡ್ತಾ ಇದಾರೆ ಗಮನಿಸ್ತಾ ಇದ್ದಾರೆ. ನಿಮ್ಮ ಆರೋಪಗಳು ಬರೀ ಆರೋಪಗಳಾಗಿ ಉಳಿತಾ ಇದ್ದಾವೆ ವಿನಃ ಆದ್ರೆ ಜನಕ್ಕೆ ಕೊಡುವಂತ ವಿಚಾರಗಳಲ್ಲಿ ಏರುಪೇರಾಗ್ತಾ ಇದ್ದೀರಿ. ಬೆಳಗ್ಗೆ ಒಕ್ಕಾಸ್ತಿಲೂ ಅಷ್ಟೇ. ಯಾವ ರೀತಿ ನ್ಯಾಯ ಕೊಟ್ರಿ ನೀವು? ಏನ್ ಕೊಟ್ರಿ ನ್ಯಾಯ? ಅಮಾಯಕನ ಮೇಲೆ ದೌರ್ಜನ್ಯ, ಅಮಾಯಕ ರೈತನ ಮೇಲೆ ದೌರ್ಜನ್ಯ. ಇವತ್ತು ರೈತ ಗೊಬ್ಬರದ ಬೆಲೆ ಗಗನಕ್ಕೇರ್ ನಿಂತಿದೆ. ಅವ್ನ್ ಬೆನ್ನು ಮುರಿಯುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ.
ಅವನಿಗೆ ತಿನ್ನೋ ಅನ್ನಕ್ಕೂ ನೆಮ್ಮದಿಯಿಂದ ಮಾಡಿಟ್ಟಿದ್ದೀರಿ. ಇವತ್ತು ಆಲ್ರೆಡಿ ಅಲ್ಲೇ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ಲಾ ಮಾಧ್ಯಮಗಳು ಬಿತ್ತರಿಸಿದಾವೆ. ಅವ್ರಿಗೇನ್ ಸಾಂತ್ವನ ಕೊಟ್ರಿ? ಅದನ್ನ ಯೋಚನೆ ಮಾಡಿ. ಒಂದು ರಚನಾತ್ಮಕವಾದ ಪಕ್ಷ ಆಡಳಿತದ ಕಡೆ ಗಮನ ಕೊಡಬೇಕೆ ವಿನಃ ನೀವು ಆಡಳಿತ ಬಿಟ್ಟು ಬರೀ ಕಾಂಟ್ರವರ್ಸಿಗಳೇ ಮಾಡ್ತಾ ಇದ್ರೆ, ಹೌದು ಸ್ವಾಮಿ ನೀವ್ ಹೇಳ್ತಾ ಇದ್ದೀರಲ್ಲ 50 ಜನ ರೆಡಿ ಇದ್ದಾರೆ ಹೋಗಕ್ಕೆ, ಅವ್ರಿಗೆ ಆಫರ್ ಬಂದಿದೆ ಅಂತ. ಬಹುಶಃ ಈ ಆಫರ್ ಯಾರು ತಂದಿದಾರೋ, ಈಗ ನೀವು ಗಣಿಗ ರವಿ ಅವರು ನಿಜವಾಗ್ಲೂ ವೈಯಕ್ತಿಕ ವಾಲಂಟ್ರಿ ಆಗಿ ತಾವುಗಳೇ ಹೋಗಿ ಮಂಪರು ಪರೀಕ್ಷೆಗೆ ಒಳಪಡಿಸಿ ಮಾಧ್ಯಮಗಳ ಮುಂದೆ ಬಿತ್ತರಿಸಿ ಆಗ್ಲಿ. ರಾಜು ಗೌಡ್ರು ಮಂಪರ್ ಪರೀಕ್ಷೆ ಆಗ್ಲೇಬೇಕು ಅಂತ ಹಠ ಹಿಡ್ಕೊತಿದ್ದಾರೆ. ಅಲ್ಲ, ಹಠ ಹಿಡ್ದಿರೋದಲ್ಲ, ಈಗ ಸತ್ಯ ಆಚೆಗೆ ಬರ್ಲಿ. ನೀವು 3 ತಿಂಗಳಿಗೂ ನಮ್ನ ಕೊಂಡ್ಕೊಳಕ್ಕೆ ಫಸ್ಟ್ 20 ಕೋಟಿ ಆಯ್ತು, 30 ಕೋಟಿ ಆಯ್ತು, 50 ಕೋಟಿ ಆಯ್ತು, ಈಗ 100 ಕೋಟಿ. ರವಿ ಗಾಣಿಗ ಅವ್ರು ಯಾವತ್ತು ನೆಕ್ಸ್ಟ್ ಗೆಲ್ಲಕ್ ಸಾಧ್ಯನೇ ಇಲ್ಲ ಅಂತ ಅವ್ರಿಗೂ ಅರ್ಥ ಆಗೋಯ್ತೆ. MP ಎಲೆಕ್ಷನ್ ಅಲ್ಲಿ ಜನ ಕೊಟ್ಟಂತ ತೀರ್ಪು ಅವ್ರಿಗೆ ಗೊತ್ತಾಗಿದೆ. ಸೊ ಅವ್ರು ರೇಟ್ ರೈಸ್ ಮಾಡ್ಕೋತಾರೆ. ಪಾಪ ಅಮಾಯಕರಾದಂತ ತಮ್ಮಣ್ಣ ಅಂತವ್ರನ್ನ, ಅಣ್ಣಾ ಸಾಹೇಬ್ ಅಂತವ್ರನ್ನ, ಇವ್ರನ್ನೆಲ್ಲ ಯಾಕೆ ಬೀದಿಗೆ ತರ್ತೀರಿ? ನಿಮಗಿದ್ರೆ ನೀವು ಈ ರೀತಿ ಸಮಸ್ಯೆಗಳು ಪಟ್ಟಿದ್ರೆ ಮಂಪರ ಪರೀಕ್ಷೆಗೆ ಒಳಪಡಿಸಿ ಅಂತೀರಿ. CT ರವಿ ಅವರು SITನೇ ರಚನೆ ಮಾಡಿ ಅಂತಿದ್ದಾರೆ. ಆದ್ರೆ DK ಶಿವಕುಮಾರ್ ಅವ್ರದ್ದು ಮತ್ತೊಂದು ವಾದ. ನೀವು ಈ ಆಫರ್ ಗಳಿಗೆ ಸಾಕ್ಷಿ ಕೇಳೋರು, ಎಲ್ಲಿದೆ ದಾಖಲೆ ತೋರಿಸಿ ಅಂತ ಕೇಳೋರು. ಯತ್ನಾಳ್ ಅವ್ರು ಹೇಳಿದ್ರಲ್ಲ 1000 ಕೋಟಿ, ಅದ್ರ ಬಗ್ಗೆ ಕೇಳಿ. ವಿಜಯೇಂದ್ರ ಅವರೇ, ಆರ್ ಅಶೋಕ್ ಅವರೇ, ಅದ್ರ ಬಗ್ಗೆ ದಾಖಲೆ ಕೊಡಿ, ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದ್ ಬ್ರೇಕ್ ಹೋಗ್ಬೇಕು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.